ಅಧ್ಯಕ್ಷ ಸ್ಥಾನವನ್ನು ಬಯಸಿದ್ರು ಅವರು, ಜೊತೆಗೆ ಸಚಿವಗಿರಿ ಬಯಸಿದ್ರು. ಎರಡೂ ಸಿಗಲಿಲ್ಲ. ಅವ್ರ ಮನದಲ್ಲಿ ಡಿ ಕೆ ಅವ್ರಿಗೆ ಸಿಕ್ಕಿದ್ದು ನನಗೆ ಯಾಕೆ ಸಿಗಲಿಲ್ಲ ಅನ್ನೋದು ಪಾಪ ಸೇರಿದೆ, ಇಲ್ಲ ಅಂತಲ್ಲ. ಅದಕ್ಕೆ ಉತ್ತರ ಕೊಡಬೇಕಾದಂಥವ್ರು ಹೈಕಮಾಂಡ್ ನಿಜವಾಗಿ ಕೊಡಬೇಕಾಗಿತ್ತು. ಎರಡು ಖಾತೆ ಯಾಕೆ ಕೊಡಬಾರದು ಹೈಕಮಾಂಡ ಅಂತ ಅವರ ಬೆಂಬಲಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೂ ಒಪ್ಪಿಕೊಂಡಿದ್ದಾರೆ ಅವರು. ಆಯಿತು, ಪಿ ಕೆ ಹರಿಪ್ರಸಾದ್ ಅವರು ಆಗಿದ್ದಾರೆ, ಆಗಲಿ ಅನ್ನುವಂಥ ಮಾತನ್ನು. ಇನ್ನು ಇದಂತೂ ಒಂದು ಹಂತಕ್ಕೆ ಬಂದಂಥದ್ದು. ಆದರೆ ಸತೀಶ್ ಅವ್ರು ಮುಂದಿದ್ದಂಥದ್ದು ಈಗ ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದ್ರೆ KPCC ಅಧ್ಯಕ್ಷ ಸ್ಥಾನದ ಉಳಿದದು, ಅದು ಸಿಕ್ಕಿದ್ರೆ ಒಳ್ಳೇದಿತ್ತು ಅನ್ನೋಂಥದ್ದು ಭಾವ ಅವರಲ್ಲಿ. ಅದಕ್ಕೊಂದು ಕಾರಣವೂ ಇತ್ತು. ಯಾಕಂದ್ರೆ ರಾಜ್ಯ ಮಟ್ಟದಲ್ಲೇ ಪಕ್ಷವನ್ನು ಬೆಳೆಸೋ ಜೊತೆಗೆ ತಾವು ಬೆಳೆದಕ್ಕೊಂದು ಹಾದಿ ಮಾಡ್ಕೊಳ್ಳೋಂಥ ಒಂದು ಪ್ಲ್ಯಾನ್ ಅವ್ರದ್ದಿತ್ತು ಅಂತ ಕಾಣ್ತದೆ. ಹೀಗಾಗಿ ಅದು ಸಿಕ್ಕಿಲ್ಲ ಅಂದ ತಕ್ಷಣ ಒಂದು ಸ್ವಲ್ಪ ಇವತ್ತು ನಿರಾಶೆ ಆಗಿದ್ದಾರೆ, ಅವ್ರ ಬೆಂಬಲಿಗರು ನಿರಾಶೆ ಆಗಿದ್ದಾರೆ. ಆದರೆ ಇದು ವೆಲ್ ಪ್ಲ್ಯಾನಡ್ ಏನೋ ಅಂತ ಅನ್ನಿಸ್ತಾ ಇದೆ. ಈಗ ನಾನು ಹಲವು ಸಲ ಚರ್ಚೆ ಮಾಡಿದ್ದೀನಿ ಮಾತನ್ನು. ಯಾಕಂದರೆ ಈ ಸತೀಶ್ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಮುಂದಿನ 2028ರಲ್ಲಿ ಒಂದು ವೇಳೆ ಪಕ್ಷ ಆಡೋದಕ್ಕೆ ಬರೋದಾದ್ರೆ ಅವ್ರಿಗೆ ನಾ ಅಧಿಕಾರ ಬಿಟ್ಟು ಕೊಡಬೇಕಾಗ್ಬೋದು. ಒಂದು ವೇಳೆ ದೊಡ್ಡ ಬಹುಮತ ಆರಿಸಿ ಬಂದರು ಅನ್ನೋಂಥ ಭಯನೂ ಈ ನಮ್ಮ ಡಿ ಕೆ ಶಿವಕುಮಾರ್ ಮನದಲ್ಲಿರ್ಬೋದು. ಅದು ಹೈಕಮಾಂಡ್ ಮೇಲೆ ಹಾಕಿ ಏನೋ ಗೊತ್ತಿಲ್ಲ, ಒಳಗೆ ಏನೋ ನಡೆದ ಅಂತ ಅನ್ನಿಸ್ತದೆ. ಆದ್ರೆ ಇಲ್ಲೇ ಒಂದಿಷ್ಟು ಏನಪ್ಪ ಅಂದ್ರೆ ಸತೀಶ್ ಅವ್ರು ಮಾತ್ರ ಈಗ ಸಹನೆ ತೆಗೆದುಕೊಂಡದನ್ನಂತ ಅನ್ನಿಸ್ತದೆ. ಮತ್ತು ಕೆಲವೊಮ್ಮೆ ಸಹನೆ ತೊಗೊಳ್ಬೇಕಾಗ್ತದೆ. ಎಲ್ಲರೂ ನಾವು ಬಯಸ್ದಂಗೆ ಆಗ್ತಾ ಇರೋದಿಲ್ಲ. ನಾವೇನೋ ಬಯಸಿರ್ತೀವಿ, ಅದೊಂದು ಮತ್ತೊಂದೇನೋ ಆಗ್ತಾ ಇರ್ತದೆ. ಆದರೆ ಇವತ್ತು ಅವರಿಗೆ ಅದಕ್ಕಿಂತಲೂ ಮುಖ್ಯ ಬೆಳಗಾವಿ ಮೇಲೆ ಹಿಡಿತ ಅನ್ನೋ